ಕಾರ್ಯಕರ್ತರ ವತಿಯಿಂದ ಇವತ್ತು ಸುಬ್ಬಾರೆಡ್ಡಿ ಅವರಿಗೆ ಏನು ಸಚಿವ ಸ್ಥಾನ ವಂಚಿತಗೊಳಿಸಲಾಗಿದೆ, ಅದಕ್ಕೆ ವಿರುದ್ಧವಾಗಿ ಇವತ್ತು ಬಾಗೇಪಲ್ಲಿ, ಚೇಳೂರು ಹಾಗೂ ಗುಡಿಬಂಡೆ 3 ತಾಲೂಕುಗಳಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಬಂದ್ ಮಾಡೋದ್ರ ಮೂಲಕವಾಗಿ ಇಲ್ಲಿ ಕೈಗೊಂಡಿದ್ದೇವೆ. ಇದರ ಪ್ರಮುಖವಾಗಿರುವಂಥ ಒಂದು ಉದ್ದೇಶ, ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಸಾಧನೆಯನ್ನು ಸಾಧಿಸಿರುವಂಥ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಜನಾನುರಾಗಿಯಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ನೆಚ್ಚಿನ ಶಾಸಕರಾಗಿರುವಂಥ ಎಸ್ ಸುಬ್ಬಾರೆಡ್ಡಿ ಅವರಿಗೆ ಇಲ್ಲಿ ಹೈಕಮಾಂಡ್ ಏನು ಇಲ್ಲಿ ಸಚಿವ ಸ್ಥಾನವನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಇವತ್ತು ಮೋಸವನ್ನು ಮಾಡಿದ್ದಾರೆ. ಆದ್ದರಿಂದ ಅವರ ವಿರುದ್ಧವಾಗಿ ಇವತ್ತು ನಾವು ಈ ಒಂದು ಉಗ್ರವಾಗಿರುವಂಥ ಪ್ರತಿಭಟನೆಯನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ಸಮಗ್ರವಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಏನು ಸ್ವಾತಂತ್ರ್ಯ ಪೂರ್ವದ ಸ್ವಾತಂತ್ರ್ಯೋತ್ತರವಾಗಿ ನಮಗೆ ಏನು ಈ ಒಂದು ಕ್ಷೇತ್ರಕ್ಕೆ ನಾವು ಸ್ಥಾನಮಾನವನ್ನು ಸಚಿವರು ನೀಡಬೇಕಾಗಿತ್ತು, ಆವಾಗಿಂದ ಕೂಡ ಆಡಳಿತಾರೂಢ ಸರ್ಕಾರಗಳು ಯಾರೂ ಕೊಟ್ಟಿಲ್ಲ. ಇದು ಕೊಟ್ಟರೆ ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನ ಅನ್ನುವಂಥದ್ದು ದೊರಕದಾಗುತ್ತೆ. ಇಡೀ ಒಂದು ಅವಿಭಜಿತವಾಗಿರುವಂಥ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ತಾಲೂಕುಗಳಿಗೂ ಸಹ ಸಚಿವ ಸ್ಥಾನವನ್ನು ನೀಡಿದ್ದೀರಾ. ಆದರೆ ಈಗ ಈ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ದಕ್ಕಬಹುದಾಗಿರುವಂಥ ಒಂದು ಸ್ಥಾನವನ್ನು ತಾವು ದಕ್ಕದಿರ ಮಾಡಿದ್ದೀರಾ. ಅದಕ್ಕೆ ಅಂತೇಳ್ಬಿಟ್ಟು ಇವತ್ತು ಹೈಕಮಾಂಡ್ನ ವಿರುದ್ಧವಾಗಿ ಇವತ್ತು ಎಸ್ ಸುಬ್ಬಾರೆಡ್ಡಿ ಅವರಿಗೆ ತಾವು ಸಚಿವ ಸ್ಥಾನವನ್ನು ದೊರಕಿಸ್ಕೊಟ್ಟು ಇಲ್ಲಿರುವಂಥ ಎಲ್ಲ ಮತದಾರರಿಗೂ ಸಹ ತಾವು ಅನುಕೂಲವನ್ನು ಮಾಡಿಕೊಡ್ಬೇಕು ಹಾಗೂ ಅವರ ಆಸೆಗಳಿಗೆ ನಿರಾಸೆ ಆಗೋ ರೀತಿಯಲ್ಲಿ ಮಾಡಬಾರ್ದು ಅಂತೇಳ್ಬಿಟ್ಟು ಇವತ್ತು ನಾವು ಸರ್ಕಾರವನ್ನು ಒಕ್ಕಲರಿಂದ ಎಲ್ಲರೂ ಸಹ ಒತ್ತಾಯಿಸ್ತಾ ಇದ್ದೇವೆ. ನಮಗೆ ಹಿಂದುಳಿದ ಪ್ರದೇಶ ನಮ್ಮ ಚೇಳೂರು ಮತ್ತು ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳಿಗೆ ಇಷ್ಟು ತನಕ ಸಚಿವ ಸ್ಥಾನ ಕೊಟ್ಟಿಲ್ಲ. ಇನ್ನು ಮುಂದೆ ಕೊಡ್ತಾರೆ ಅನ್ನೋ ನಂಬಿಕೆ ಏನಾದರೂ ಐತಾ? ಇವಾಗ ಆ ನಂಬಿಕೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳುತ್ತೆ ಅನ್ನೋಂಥ ಒಂದು ದೃಢ ನಿಲುವಿನಿಂದ ಇವತ್ತು ಎಲ್ಲ ನಮ್ಮ ಮುಖಂಡರು ನಾವು ಎಲ್ಲರೂ ಸೇರಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗೆ ಯಾಕಂತ ಹೇಳಿದ್ರೆ ಇಲ್ಲಿ ಜನಾನುರಾಗಿಯಾಗಿ ಇಲ್ಲಿ ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಆಗಿ ಜನರ ಜೊತೆ ಸ್ಪಂದನೆ ಇಟ್ಕೊಂಡು ಇರುವಂಥ ಯಾರಾದರೂ ಶಾಸಕರು ಜಿಲ್ಲೆಯಲ್ಲಿ ಸಿಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಎಸ್ ಸುಬ್ಬಾರೆಡ್ಡಿ ಅವರು ಮಾತ್ರ. ಯಾಕಂದರೆ ವಾರದಲ್ಲಿ ಕಡಿಮೆ ಅಂದರೂ ಸಹ 4 ರಿಂದ 5 ದಿವಸಗಳವರು ಜನರ ಒಂದು ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂತ ಬಿಟ್ಟು ನಮ್ಮ ಗೃಹ ಕಚೇರಿ ಬಳಿ ಸಭೆಯನ್ನು ಮಾಡ್ತಾರೆ, ಮತ್ತು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರ್ತಾರೆ. ಆದ್ದರಿಂದ ಅವರಿಗೆ ಅವಕಾಶ ಅನ್ನುವಂಥದ್ದು ಹೈಕಮಾಂಡ್ ಈ ಒಂದು ಒತ್ತಡಕ್ಕೆ ಮಣಿದು ಇವತ್ತು ಒಳ್ಳೇಬೇಕು ಅಂತ ಬಿಟ್ಟು ನಾವು ಇಲ್ಲಿ ಆಗ್ರಹ ಪಡಿಸ್ತಾ ಇದ್ದೇವೆ. ಅಣ್ಣ, ನಿಮ್ಮ ಉದ್ದೇಶ ಏನು ಈ ಬಂದ್ ಬಗ್ಗೆ? ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಸಲ ಹ್ಯಾಟ್ರಿಕ್ ಸಾಧನೆಯನ್ನು ಸಾಧಿಸತಕ್ಕಂಥ ನಮ್ಮ ಜನಪ್ರಿಯ ಶಾಸಕ ಎಸ್ ಸುಬ್ಬಾರೆಡ್ಡಿ ಅವರಿಗೆ ನಮ್ಮ ರಾಜ್ಯದ ಹೈಕಮಾಂಡ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಸಚಿವ ಸ್ಥಾನವನ್ನು ಕೊಡ್ತೀವಂತ ಒಂದು ಭರವಸೆಯನ್ನು ನೀಡಿದರು. ಆದರೆ ಈ ಭರವಸೆಯನ್ನು ಅವರು ಹುಸಿಗೊಳಿಸಿ ಇವತ್ತು ಕೊಟ್ಟು ಮಾತಿಗೆ ಅವರು ನಿಂತುಕೊಳ್ಳದೆ ಒಂದು ಅವಮಾನವನ್ನು ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ಶಾಸಕ ಅವಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಕೂಡ ಈ ಒಂದು ಉಗ್ರ ಹೋರಾಟವನ್ನು ನೋವಿನ ಒಂದು ಈ ಒಂದು ಸಮಯದಲ್ಲಿ ಉಗ್ರ ಹೋರಾಟವನ್ನು ರೂಪಿಸೋಕ್ಕೆ ಒಂದು ಮೊದಲನೇ ಹಂತದಾಗಿ ಒಂದು ನಾವು 3 ತಾಲೂಕುಗಳ ಬಂಧನ ಆಚರಿಸ್ತಾ ಇದ್ದೇವೆ. ಎರಡನೇದಾಗಿ ಅವರು ಸರ್ಕಾರ ಮತ್ತು ನಾವೇನು ಹೈಕಮಾಂಡ್ ಇದೆ ನಾವು ಸಚಿವ ಸ್ಥಾನ ನೀಡದೇ ಇದ್ದರೆ ನಾವು KPCCಯನ್ನು ಗುತ್ತಿಗೆ ಹಾಕಲಿಕ್ಕೂ ನಾವು ಕ್ಷೇತ್ರದ ಜನತೆಯನ್ನು ಆಲೋಚನೆಯಲ್ಲಿದ್ದೀವಿ. ಅದು ಕೆಲಸ ಮಾಡ್ತೀವಿ ಅನ್ನೋ ಸಮಯದಲ್ಲಿ ಬಾಗೇಪಲ್ಲಿನಲ್ಲಿ ತುಂಬ ಅದ್ಭುತವಾಗಿ ಬಂದ್ ನಡೆದಿದೆ, ಸಂಪೂರ್ಣ ಬಂದ್ ಆಗಿದೆ. ಉದ್ದೇಶ ನಮ್ಮ ಸುಬ್ಬಾರೆಡ್ಡಿ ಅಣ್ಣನವರಿಗೆ ಮಂತ್ರಿ ಪದವಿ ಕೊಡಬೇಕು. ಕಾಂಗ್ರೆಸ್ಸು ಮೋಸ ಮಾಡಿದೆ. ಮೊದಲನೇ ಸಲ ಗೆದ್ದವರಿಗೆ ಮಂತ್ರಿ ಪದವಿ ಕೊಟ್ಟಿದೆ, ಮೂರನೇ ಸಲ ಗೆದ್ದವರಿಗೆ ಕೊಡ್ತಾ ಇಲ್ಲ. ಇಡೀ ಸರ್ಕಾರ ಘೋಷಣೆ ಮಾಡಿದೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಹಿಂದುಳಿದ ಪ್ರದೇಶ ಅಂತ. ಹಿಂದುಳಿದ ಪ್ರದೇಶವಾದರೆ ಮಂತ್ರಿ ಪದವಿ ಕೊಟ್ಟರೆ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ಬೋದು ಅನ್ನೋ ಉದ್ದೇಶವೇ ನಮ್ಮದು. ಎಲ್ಲ ನಮ್ಮ ಕಾರ್ಯಕರ್ತರ ಹಂಬಲ ಇದೆ. ಅವರು ನಮಗೆ ನಿರಾಕರಣೆ ಮಾಡಿದ್ದಾರೆ, ಮಂತ್ರಿ ಪದವಿ ಕೊಡಲಿಲ್ಲ. ಹಾಗಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮಂತ್ರಿ ಪದವಿ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಸೋದ್ರಿಂದ ಈ ಮೂಲಕ ನಮಗೆ ತಿಳಿಸಾಗಿದೆ. ಭಾಗ್ಯನಗರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಇರುವಂತಹ ತುಂಬ ಹಿಂದುಳಿದ ಪ್ರದೇಶವಾಗಿರುವಂತಹ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ಶಾಸಕರಂದರೆ
ಅದು ಏಕೈಕ ಶಾಸಕರು ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿರವರು. ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿರವರು ಈ ಪ್ರದೇಶಕ್ಕೆ ಅಭಿವೃದ್ಧಿ ಮಾಡಬೇಕೆಂದು ತುಂಬ ಹಂಬಲದಿಂದ ತುಂಬ ಹೋರಾಟಗಳನ್ನು ಮಾಡಿ ಜನಸೇವೆಯನ್ನು ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಸುಬ್ಬಾರೆಡ್ಡಿ ಅವರು ವರ್ಷದಲ್ಲಿ ಸುಮಾರು 360 ದಿನಗಳಲ್ಲಿ 300 ದಿನ ವಿಧಾನಸಭಾ ಕ್ಷೇತ್ರದ ಜನರ ಸಂಪರ್ಕದಲ್ಲಿ ಇರ್ತಾರೆ. ಅಂತಹ ಶಾಸಕರನ್ನು ಏನಿವತ್ತು ಬಾಗೇಪಲ್ಲಿ ವಿಧಾನಸಭಾ ಅಭಿವೃದ್ಧಿ ಆಗಬೇಕಂದ್ರೆ ಸಚಿವ ಸಂಪುಟದಲ್ಲಿ ಏನು ಅವರು ಸುಬ್ಬಾರೆಡ್ಡಿ ಅವರು ಸಾಮೂಹಿಕ ವಿವಾಹಗಳನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಬಾಗೇಪಲ್ಲಿಗೆ ಮಾನ್ಯ ಶಾಸಕರ ಮಾನ್ಯ ಮುಖ್ಯಮಂತ್ರಿ ಆದಂತಹವರು ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಪರಮೇಶ್ವರ್ ಅವರು, ಹಾಗೆ ಸಿದ್ದರಾಮಯ್ಯನವರು ಕೂಡ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡಿರುತ್ತಾರೆ. ನೀವು ಸುಬ್ಬಾರೆಡ್ಡಿ ಅವರಿಗೆ ಏನಾದರೂ ಗೆಲ್ಲಿಸಿಕೊಟ್ರೆ ನಾವು ನಿಮಗೆ ಸಚಿವ ಸ್ಥಾನ ನೀಡ್ತೀವಿ ಅಂತ. ಆದರೆ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಕೂಡ ಜಾತಿ ಕುಲ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಮಾನ್ಯ ಸುಬ್ಬಾರೆಡ್ಡಿರವರಿಗೆ ನಾವು ಬೆಂಬಲವಾಗಿ ನಿಂತಿದ್ದೇವೆ. ಅವರಿಗೆ ನಾವು ಶಾಸನಾಗಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದ್ದೀವಿ. ಆದರೆ ಕೊಟ್ಟಿರುವಂಥ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು, ಹರಿಪ್ರಸಾದ್ ಅವರು ಇರ್ಬೋದು, ಸುಬ್ಬಾರೆಡ್ಡಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾವು ಇವತ್ತು ಬಾಗೇಪಲ್ಲಿ ಬಂದ್ಗೆ ಕರೆ ನೀಡಿದ್ದೀವಿ. ಆದರೆ ಈ ಬಾಗೇಪಲ್ಲಿ ಕರೆ ಯಶಸ್ವಿಯಾಗಿ ನಡೀತಾ ಇದೆ ಅಂದರೆ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕೊರಲಿಂದ ಸ್ವಯಂ ಪ್ರೇರಿತವಾಗಿ ಇದನ್ನು ಅಂಗಡಿ ಮುಟ್ಟುಗಳನ್ನು ಬಂದ್ ಮಾಡಿ ಯಶಸ್ವಿಯಾಗಿ ಬಂದನ್ನು ಯಶಸ್ವಿ ಮಾಡಿದ್ದಾರೆ. ಅದರಿಂದ ಈ ದಿನ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸುಬ್ಬಾರೆಡ್ಡಿ ಜೊತೆಯಲ್ಲಿ ನಾವು ಎಲ್ಲರೂ ಇದ್ದೀವಿ ಅಂತ ಒಂದು ಬೆಂಬಲದಿಂದ ಘೋಷಣೆಯನ್ನು ಕೂಗ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ನಾವು ಸುಬ್ಬಾರೆಡ್ಡಿ ಅಭಿಮಾನಿಗಳಿಗೆ ಇರ್ತೇವೆ ಹೊತ್ತು ನಾವು ಯಾವತ್ತೂ ಕೂಡ ಸುಬ್ಬಾರೆಡ್ಡಿಗೆ ಬೆಂಬಲವಾಗಿರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾವು ಹೋರಾಟವನ್ನು ಹಂತವಾಗಿ ನಾವು ಬೆಂಗಳೂರು ವಿಧಾನಸಭಾ ಚಲೋ ತನಕ ಪಾದಯಾತ್ರೆ ಮುಖೇನ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಕ್ಕೆ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇದನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಂದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಆಗೋಕ್ಕೆ ಕೂಡ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತೀರಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಎಲ್ಲ ಪ್ರಗತಿಪರ ಎಲ್ಲ ಸಂಘ ಸಂಸ್ಥೆಯವರು ನಾವೆಲ್ಲರೂ ಸುಬ್ಬಾರೆಡ್ಡಿ ಬೆಂಬಲವರಿಗೆ ನಿಂತಿದ್ದೀವಿ. ನಾವು ಹಂತವಾಗಿ ವಿವಿಧ ರೀತಿಯಲ್ಲಿ ಹೋರಾಟ ಮಾಡಿ ವಿಧಾನಸಭೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕೆ ನಾವು ಮುಂದೆ ಆಗ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್.